ಐಷಾರಾಮಿ ಮಾದಕ ವಸ್ತು ಕೇಳಿ ಸರ್, ನಾನು ಲೆಟ್ ಮಿ ಫಿನಿಶ್. ಐಷಾರಾಮಿ ವಾರದಲ್ಲಿ 2 ದಿನ ಮೋಜು ಮಸ್ತಿಗೆ ಅವಕಾಶ. ಇವತ್ತು ಪರಪ್ಪನ ಅಗ್ರಹಾರ ಏನಾಗಿದೆ ಅಂತಂದ್ರೆ ರೆಸಾರ್ಟ್ ಆಗ್ಬಿಟ್ಟಿದೆ. ಅತ್ಯಾಚಾರಿಗಳು ಕೊಲೆಗುಡುಕರಿಗೆ ಏನು ಒಂದೆಡೆ ಸೇರಿ ಪಾರ್ಟಿ ಮಾಡಕ್ ಅವಕಾಶ. ಸಮಾಜಘಾತಕರಿಗೆ ಯಾವುದೇ ಶುಲ್ಕವಿಲ್ಲ, ಫ್ರೀಯಾಗಿ ಎಲ್ಲವೂ ಸಪ್ಲೈ ಮಾಡ್ತಿರೋಂಥದ್ದು. ಇವತ್ತು ಇಲ್ಲಿ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ವಿ ಶುಡ್ ಕ್ವಶನ್ ದ ಹೋಮ್ ಮಿನಿಸ್ಟರ್. ಯಾರು ಹೋಮ್ ಮಿನಿಸ್ಟರ್? ಇದೇ ಕಾಂಗ್ರೆಸ್ ನ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್. ಮತ್ತೆ ಜನ ಚಿಮಾರಿ ಆಗ್ತಿಲ್ವ ನಿಮ್ಗೆ? ಏನ್ ಪ್ರಶ್ನೆ ಮಾಡಿದ್ರು ಕೂಡ ಯಾವುದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಕ್ಕಂತ ಪರಮೇಶ್ವರ್ ಅವರಿಗೆ ಒಬ್ಬ ನಟೋರಿಯಸ್ ಟೆರರಿಸ್ಟ್, ಒಬ್ಬ ಅತ್ಯಾಚಾರಿ ಉಮೇಶ್ ರೆಡ್ಡಿ ಯಾರು ಅಂತ ಇಡೀ ರಾಜ್ಯದ ಜನತೆ ಗೊತ್ತು. ಅಂತ ಒಂದು ರಾಜಾರೋಷವಾಗಿ ಇವತ್ತು ಫೋನ್ ಉಪಯೋಗಿಸ್ತಾನೆ, ಮಾಂಸ ತಿಂತಾನೆ, ಅಲ್ಲಿ ಎಣ್ಣೆ ಹೊಡ್ಕೊಂಡು ಮಾಂಸ ಕೊಡ್ತಾರ್ರಿ. ವಾರಕ್ಕೆ 2 ಸಲ ಅವಾಗಿಂದ ಬಾಡಿ ಊಟದಲ್ಲೇ ಇದ್ರಲ್ಲ, ಯಾಕೆ ಮಾಂಸ ತಿಂತಾರೆ? ಪರಮೇಶ್ವರ್ ಹೋಗಿದ್ರು, ಮೋಜು ಮಸ್ತಿ ಮಾಡ್ತಾರೆ. ಯಾರನ್ನ ಪ್ರಶ್ನೆ ಮಾಡ್ಬೇಕು ನಾವು? ಕಾಂಗ್ರೆಸ್ ಅವರು ಕುಣಿಯಕ್ಕಾಗದೆ ನೆಲ ಡೊಂಕು ಅಂದಂಗೆ ನಿಮ್ ಸಮಸ್ಯೆ ಇದೆ ನೋಡ್ರಪ್ಪ ಅಂತಂದ್ರೆ ಬಿಜೆಪಿ ಸರಿ ಇಲ್ಲ ಅಂತ ಹೇಳೋಂಥದ್ದು. ನಿಮ್ ಗವರ್ಮೆಂಟ್ ಜನ ನಿಮ್ಮನ್ನ ಅಧಿಕಾರಕ್ಕೆ ತಂದಿಲ್ವಾ? ಅದನ್ನ ನೀವು ಒಪ್ಕೋಬೇಕು. ಬ್ಲಾಸ್ಟ್ ಆಯ್ತಲ್ಲ ಯಾರು ಹೊಣೆ? ಇವಾಗ ನಿಮ್ ಬಿಜೆಪಿ ಸರ್ಕಾರ ಅಲ್ವಾ? ಅಲ್ಲಿ ತನಿಖೆ ಆಗ್ಲಿ ಬಿಡಿ, ಡೆಲ್ಲಿ ಈ ತನಿಖೆ ಇದಕ್ಕೆ ನಾವು ತನಿಖೆ ಕಮಿಟಿ ಮಾಡಿದೀವಿ ಅಂತ ಅವರಲ್ರಿ ಅವರು. ಯಾಕೆ ರಿಪೀಟ್ ಆಗುತ್ತೆ ಮತ್ತೆ? ಕಮಿಟಿ ಮಾಡಿದೀವಿ ಅಂದ್ರಲ್ಲ ಅವ್ರೀಗ. ರಿಪೀಟ್ ಆಯ್ತು, ರಿಪೀಟ್ ಆಯ್ತು. ಕೈ ಜೋಡಿಸಿರ್ತಕ್ಕಂಥ ಇವತ್ತು ನಿಮ್ಮ ಯೋಗ್ಯತೆಗಳು ನೋಡ್ರಿ. ಒಬ್ಬ IAS ಉಗ್ರನಿಗೆ ಫೋನ್ ಕೊಟ್ಟು ಮಾತನಾಡ್ತಾರೆ. ನೀವು ನಮಗೆ ಲೋಕೇಶ್ವರ್ ಸರ್, ಲೋಕೇಶ್ವರ್ ಈಗ ಕಶ್ಯಪ್ಜಿ ಒಂದು ನಿಮಿಷ, ಕಶ್ಯಪ್ಜಿ ಒಂದು ನಿಮಿಷ ಮಾತಾಡ್ತೀನಿ. ಈಗ ಲೋಕೇಶ್ವರ್ ಸರ್, ನಂದು ಏನು ಪಾಯಿಂಟ್ ಅಂತ ಹೇಳ್ತಾರೆ ಇಲ್ಲಿ, ಈ ಥರದ್ದು ವಿಷಯಗಳು ಬಂದಾಗ ಅಫ್ಕೋರ್ಸ್ ಅವರು ಡಿಫೆಂಡ್ ಮಾಡ್ಕೊಳಕ್ಕೆ ನಿಂತು ಬಿಡ್ತಾರೆ. ವಾಸ್ತವದ ಬಗ್ಗೆ ನಾವು ಮಾತಾಡಿ ನಿಜವಾದ ರಿಫಾರ್ಮೇಷನ್ ಬೇಕು. ಯಾಕಂತ ಹೇಳಿದ್ರೆ ಇನ್ನೊಂದು ವರದಿ ಇದೆ ಸರ್, ನಾವು ಹಳೆ ಜೈಲರ್ಗಳನ್ನು ನಾನು ಮಾತಾಡಿಸ್ದೆ, ಆ ಭಾಗದ ಕೆಲಸ ಮಾಡಿರ್ತಕ್ಕಂಥ ಪೊಲೀಸರು ನಾನು ಮಾತಾಡಿಸ್ಕೊಂಡೆ ಕೂತ್ಕೊಂಡೆ ಡಿಬೇಟಲ್ಲಿ. ಅವ್ರು ಹೇಳ್ತಾರೆ ಆಚೆ ಇದು ಮಾತಾಡೋಕ್ಕೆ, ಆಚೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ, ಇಲ್ಲ ಹಾಗಾಯಿತು ಹೀಗಾಯಿತು ಹೇಳೋಕ್ಕೆ ಭಾಳ ಸುಲಭವಾಗಿರುತ್ತೆ ಸರ್. ವಾಸ್ತವ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬನು ನಟೋರಿಯಸ್ ಇರ್ತಾನೆ, ಏನೋ ಒಂದು ಕರ್ಮ ಅವ್ನು ಸಿಗರೇಟ್ ಕೇಳಿಬಿಡ್ತಾನೆ, ನಾವು ಸಿಗರೇಟ್ ಕೊಟ್ಬಿಡ್ತೀವಿ, ಸುಮ್ಮನಿರ್ತಾನೆ 2 ಗಂಟೆನೋ 3 ಗಂಟೆನೋ 4 ಗಂಟೆನೋ ಒಂದು ಯಾರ ತಂಟೆಗೂ ಬರಲ್ಲ ಅವನು. ಅಕಸ್ಮಾತ್ ಅವ್ನು ಕೇಳಿದ್ದು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ವಾಸ್ತವ ಅವ್ರು ಹೇಳಿದ್ದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಲೆ ಚಚ್ಕೋತಾರೆ ಅವರು, ಕಿತ್ತಾಡ್ತಾರೆ. ಬ್ಲೇಡಲ್ಲಿ ಏನು ಸಿಗುತ್ತೋ ಅವ್ನಿಗೇನು ಸಿಗುತ್ತೋ ಯಾರಿಗೋ ಚುಚ್ಚಿಬಿಡ್ತಾನೆ ಅವನು. ಇದನ್ನು ಒಳಗಡೆ ಇದ್ದವರು ಮಾತ್ರ ಯಾತ್ರೆ ಅನುಭವಿಸೋಕ್ಕೆ ಸಾಧ್ಯ. ನಾನು ಅವಾಗ ಕೇಳಿದೆ, ಸರಿಯಪ್ಪ ಹಂಗಾದರೆ ಏನೇನು ಬೇಕಲ್ಲ ನೀವೇ ಕೊಟ್ಟುಬಿಡಿ, ಜೈಲು ಆಚೆಗೂ ಒಳಗಡೆಗೂ ವ್ಯತ್ಯಾಸ ಇಲ್ದಂಗೆ ಸರ್, ಇದು ಮಾತಾಡೋಕ್ಕೆ ರೂಲ್ಸ್ ಪ್ರಕಾರ ಮಾತಾಡೋಕ್ಕೆ ಸರಿಯಾಗಿರುತ್ತೆ, ಬಟ್ ಒಳಗಡೆ ಇದು ಸಾಧ್ಯನೇ ಇಲ್ದಿರುವಂಥ ಕಥೆ. 3,000 ಜನ ಜಾಗದಲ್ಲಿ 8,000, 3,500 ಜಾಗದಲ್ಲಿ 9,000, ಇಷ್ಟು ಜನ ಇಟ್ಬಿಟ್ಟು ನಮ್ಮನ್ನು ಏನು ಮಾಡುವಂತೀರಿ ನೀವು ಒಳಗಡೆ ಬರಬೇಕು ಸರ್ ಒಂದು ಸಲ ಅಂತಾರೆ. ಈಗ ನಾನು ಅದಕ್ಕೋಸ್ಕರ ಒಳಗಡೆ ಹೋಗ್ಲಾ ಅಂತ ಇಲ್ಲ. ನಾನು ಬಿಗಿನಿಂಗ್ ಆಫ್ ಮೈ ಡಿಸ್ಕಷನ್ನೇ ನಾನು ನಿಮಗೆ ಹೇಳಿದೆ, ವಾಸ್ತವಗಳು ಬೇರೆ, ಆರೋಪ ಮಾಡೋದಕ್ಕೆ ವಿಚಾರಗಳು ಬೇರೆ. ರಿಯಾಲಿಟಿ ನಾನು ಫಸ್ಟೇ ಒಂದಷ್ಟು ಹೇಳಿದೆ ನಿಮಗೆ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಯಾರು ಆರೋಪಗಳು ಮಾಡೋದ್ರಿಂದ ಯಾರು ಎಲ್ಲ ಇವರೊಂದು 2 ವರ್ಷ ಮುಗಿದ್ಮೇಲೆ ಇವ್ರು ಹೋಗ್ತಾರೆ, ಇನ್ನೊಂದು ಬರ್ತಾರೆ, ಅವ್ರ ಅವರು ಅದೇ ಕತೆ ಮಾಡ್ತಾರೆ, ಈ ನಾವೆಲ್ಲ ಟೇಬಲ್ ಕೊಡ್ತೀವಿ ಮಾಡ್ತೀವಿ, ಅದೆಲ್ಲ ಆಗುತ್ತೆ. ಬಟ್ ಸಫರರ್ ಯಾರು? ಪಬ್ಲಿಕ್ಕು. ಓಕೆ. ಯಾಕೆಂದರೆ ಅವ್ರಿಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಕ್ರಿಮಿನಲ್ಸ್ಗೆಲ್ಲ ಇಷ್ಟು ಫೆಸಿಲಿಟಿ ಕೊಟ್ಟು ಅವ್ರು ಈಚೆಗೆ ಬಂದು ತಿರ್ಗಾ ಇನ್ನೇನು ಕ್ರಿಮಿನಲ್ಸ್. ಆಮೇಲೆ ಈಗ ಜೈಲು ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ಮೈ ನಾಲೆಡ್ಜು, ಅವನು ಪ್ರೈಮರಿ ಸ್ಕೂಲ್ ಹುಡುಗ ಒಳಗೋಗಿ ಡಿಗ್ರಿ ತಗೊಂಬರ್ತಾನೆ. ಆ ಥರ ಅಲ್ಲಿ ಅದೊಂದು ಯೂನಿವರ್ಸಿಟಿ. ನೀನು ಅಲ್ಲಿ ಹೋಗಿ ರಿಫಾರ್ಮ್ ಆಗಿ ಬರೋವಂಥದ್ದು ಒಂದು 5 to 10% ಸಿಕ್ಕಲ್ಲ ನಿಮಗೆ. ನಮ್ಮ ಸಿಸ್ಟಮ್ ಆಫ್ ಜಸ್ಟಿಸಲ್ಲಿ ಏನಿದೆ, ರಿಫಾರ್ಮೇಟಿವ್ ಪನಿಷ್ಮೆಂಟ್ ಅಂತ ನಮ್ಮ ಪ್ಯುನಿಟಿವ್ ಇಲ್ಲ. ಆದರೆ ಇಲ್ಲಿ ಇಂಪ್ರೂವ್ಮೆಂಟ್ ಆಫ್ ಸ್ಕಿಲ್ ಆಗಿ ಬರ್ತಾರೆ ಈಚೆಗೆ. ಅವನು ಪ್ರೈಮರಿ ಸ್ಕೂಲ್ 7ನೇ ಕ್ಲಾಸ್ ಪಾಸ್ ಆಗಿರೋದ್ರಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟರು, ಅದು ಮಾಡ್ಕೊಂಡು ಬರ್ತಾರೆ. ಕೆಲವರು ಕಾನೂನು ಓದ್ಕೊಂಡು ಬಂದ್ಬಿಡ್ತಾರೆ. ಅಲ್ಲ, ಕೆಲವು ಅಪರಾಧಿಗಳು ಅವರೇ ಕೋರ್ಟಲ್ಲಿ ಅವರೇ ವಾದ ಮಾಡ್ಕೊಂಡು ಕರೆಕ್ಟ್ ಅದೆಲ್ಲ ಇದೆ.
ಅವ್ನ ನಾಲೆಡ್ಜ್ ಅದು. ಬಟ್ ಅದು ಒಬ್ಬೊಬ್ಬ ಎಕ್ಸೆಪ್ಷನ್ಸ್. ಕರೆಕ್ಟ್. ಅಭಿಜಿತ್ ಪಸಾಕೋ, ನಮ್ಮ ಸೈನೈಡ್ ಮೋಹನ್, ಈ ತರದವರು. ಅವನು ವಾದ ಮಾಡಿದ್ನ ಸರ್? ಅವನು 26 ಮಾಡ್ರು ರೇಪ್ ಮಾಡ್ರಲ್ಲ, ಅವನೇ ಎಷ್ಟೋ ಕಡೆ ಖುಲಾಸೆ ಆದ, ಕೆಲವು ಕೇಸಲ್ಲಿ ಸಿಕ್ಕಾಕೊಂಡ. ನಾವು ಇಲ್ಲಿ ಉಪ್ಪಾರಪೇಟೆ ಎವಿಡೆನ್ಸ್ ಕೊಟ್ಟಿದ್ರಲ್ಲಿ 3ರಲ್ಲೂ ಕನ್ವಿಕ್ಷನ್ ಆಯ್ತು ಅವ್ನಿಗೆ. ಓಕೆ. ನಾನೇನು ಹೇಳೋದು, ನಿಮ್ಗೆ ಜೈಲ್ ಒಳಗಿನ ವಿಚಾರಗಳು, ಜೈಲೊಳಗೆ ಹೋಗಿ ಬಂದವ್ರಿಗೊಂದಷ್ಟು ಗೊತ್ತಿರುತ್ತೆ, ಜೈಲೊಳಗೆ ಕೆಲಸ ಮಾಡೋದವ್ರಿಗೊಂದಷ್ಟು ಗೊತ್ತಿರುತ್ತೆ ವಿನಃ ಹೊರಗಡೆ ವಿಚಾರನೇ ಬೇರೆ. ಹಾಗಾಗಿ ಒಳಗಡೆ ಸುಧಾರಣೆ ಆಗ್ಬೇಕು. ನಾನು ಹೇಳಿದೆ, ನೀವು ತುಂಬಾ ಆಳವಾಗಿ ಹೋಗ್ಬೇಕಾಗತ್ತೆ. ಇಲ್ಲಿ 6,000 3,000 ಏನಿದೆಯಲ್ಲ, ಇಷ್ಟು ದೊಡ್ಡ ಜೈಲು ಬೆಂಗಳೂರು ಸಿಟಿಗೆ ಯಾವುದೂ ಸಾಲಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಇನ್ನೊಂದು ಇಂಥದೇ ಒಂದು ಬಿಲ್ಡಿಂಗ್ ಮೈಂಡ್ ಸೆಟ್ ಸರ್? ಅಲ್ಲ, ಮೈಂಡ್ ಸೆಟ್ ಆಗ್ಬೇಕು ಅಂದ್ರೆ ನೀವು ಬಿಲ್ಡಿಂಗ್ ಮೈಂಡ್ ಸೆಟ್ ಇಟ್ಟಿಗೆ ಸಿಮೆಂಟ್ ಇಶ್ಯೂ ಇರೋದಿಲ್ಲ, ಇಟ್ಟಿಗೆ ಕಲ್ಲು ಜಲ್ಲಿ ಅದ ಇಶ್ಯೂ ಇಲ್ಲ. ಮೈಂಡ್ ಸೆಟ್ ಹೆಂಗ್ ಹಾಕುತ್ತಿದ್ದೀರಾ? ಅಡಿಗೆ ಏನಾದ್ರೂ ಇಲ್ಲಪ್ಪ, ನಾನು ಲಾಭ ಮಾಡ್ಕೋತೀನಿ, ಒಂದು ಮೊಬೈಲ್ 30,000ಕ್ಕೆ ಮಾರ್ತೀನಿ, 10,000 ರೂಪಾಯಿ ಮೊಬೈಲು, ನಾನು ನಿನಗೆ ಎಣ್ಣೆ ಕೊಡ್ತೀನಿ, ನನಗೆ ಒಂದಷ್ಟು ದುಡ್ಡು ಕೊಟ್ಬಿಡು, ಇದು ನಡೀತಾ ಇದೆ ಬಿಸ್ನೆಸ್. ಕೇಳಿ ಮೈಂಡ್ ಸೆಟ್. ನೀವು ಅಡಿಗೆ ಮಾಡಕ್ ಹೇಳ್ದಾಗ, ನಾನು ಅಡಿಗೆ ಮಾಡಕ್ಕೆ ಮೈಂಡ್ ಸೆಟ್ ಸರಿ ಇದೆ, ಮೆಟೀರಿಯಲ್ಸ್ ಬೇಡವಾ? ಓಕೆ. ನೀವು ಮೆಟೀರಿಯಲ್ಸ್ ಕೊಟ್ಟರೆ ನಾನು ಅಡಿಗೆ ಮಾಡೋದು. ಇಲ್ಲಿ ಆ ಪ್ರಶ್ನೆ ಅವ್ರಿಗಿದೆ, ಅಧಿಕಾರಿಗಳು ಒಳಗಡೆ ಇರೋರಿಗೆ. ಒಂದು ಥ್ರೆಟ್ಟು ಇದೆ, ಮತ್ತೆ ಜಾಬ್ ಸೆಕ್ಯೂರಿಟಿ ಪ್ರಶ್ನೆ ಇದೆ, ಹೊರಗಡೆ ಅಮಿಷ ಇದೆ. ಇಷ್ಟನ್ನು ದಾಟಬೇಕು ಇವರು. ಅಷ್ಟಕ್ಕೂ ಕನ್ವಿನ್ಸ್ ಯಾವ್ದಕ್ಕಾರ ಸಿಗಾಕಂತ ಅಷ್ಟಕ್ಕೂ ಒಪ್ಕೊಂಡ್ಬಿಡ್ತಾರೆ ಇವರು. ಅಲ್ಲ, ಯಾವ್ದಕ್ ಸಿಗಾಕಂತಾರೋ ಗೊತ್ತಿಲ್ಲ. ಥ್ರೆಟ್ಗೆ ಎದುರು ಸಿಗಾಕಂತಾರೋ, ಅಮಿಷಕ್ಕೆ ಸಿಗಾಕಂತಾರೋ, ಅಥವಾ ಯಾವ್ದಾದ್ರು ಪ್ರೆಷರ್ ಒತ್ತಡಕ್ಕೆ 6-7 ವರ್ಷ ಚೇಂಜ್ ಮಾಡ್ಕೊಳ್ಳಲ್ಲ ಅಂತಾರೆ ಈ ಒತ್ತಡದಲ್ಲಿ. ಅಲ್ಲ, ನಿಮ್ಗೆ 6-7 ವರ್ಷ ಟ್ರಾನ್ಸ್ಫರ್ ಆಗಲ್ಲ ಸರ್. ಅಲ್ಲಿ ಫುಡ್ ಮೆಟೀರಿಯಲ್ 6-7 ಇಯರ್ಸ್ ಅಲ್ಲೇ ಉಳ್ಕೊಳ್ತಾರೆ. ಅದು ಬೈಕ್ ಅಲ್ಲಿ ಇರ್ತಾರ ಸರ್? ಫುಡ್ ಮೆಟೀರಿಯಲ್ಸ್ ದೊಡ್ಡ ಸ್ಕ್ಯಾಮ್ ಇದೆ. ಓಕೆ. 5,000 ಜನಕ್ಕೆ ಊಟ ಕೊಡ್ಬೇಕಲ್ಲ, ಆ ಮೆಟೀರಿಯಲ್ ಪರ್ಚೇಸಿನ ವಿಚಾರದಲ್ಲೇ ದೊಡ್ಡ ವಿಚಾರ ಇದೆ. ಆ ಒಂದು ಸೆಕ್ಷನ್ಗೆ ಪೋಸ್ಟಿಂಗ್ ಆಗಕ್ಕೆ ದೊಡ್ಡ ಇನ್ಫ್ಲೂಯೆನ್ಸ್ಗಳಿದಾವೆ. ಓಕೆ. ನಿಮ್ಗೆ ಗೊತ್ತಿಲ್ಲ, ಬಿಸಿನೆಸ್. ಹಾ, ಕಾಂಟ್ರಾಕ್ಟರ್ಗಳು ಕೆಲವು ಜೈಲ್ಗೆ ಹೋಗಕ್ಕೂ ಕೆಲವ್ರಿಗೆ ಇನ್ಫ್ಲೂಯೆನ್ಸ್ಗಳು ಅವಶ್ಯಕತೆ ಇದೆ. ಅವ್ರುಗಳು ನೀವು ಹೇಳ್ದಾಗೆ ಹೊಂದಾಣಿಕೆಗಳ ಬದುಕಲ್ಲಿ ಜೀವನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರಲ್ಲಿ. ಯಾಕಂದ್ರೆ ಈ ರಿಫಾರ್ಮೇಶನ್ ನಾವು ಮಾಡೋದಕ್ಕೆ ಇಲ್ಲಿ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇವತ್ತು ಜೈಲ್ ಸಿಬ್ಬಂದಿ ಇರೋದಂತೂ ಸತ್ಯ. ನೀವು ಒಬ್ಬ IPS ಅವ್ರನ್ನ ತಗೊಂಡೋಗಿ ಹಾಕಿದ ತಕ್ಷಣಕ್ಕೆ ಆ ಸಿಬ್ಬಂದಿ ಎಲ್ಲ ರಿಫಾರ್ಮ್ ಆಗ್ತಾರೆ ಅಂತ ಏನಾದ್ರು ಅನ್ಕೊಂಡಿದ್ರೆ ಮತ್ತೆ ಫೇಲ್ಯೂರ್ ಆಗ್ತಾರೆ. ಚರ್ಚೆ ಮತ್ತೆ ಮುಂದುವರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ.